Hi, hello, namaste. Welcome to the Raman tutorial for GK ಚಾನಲ್. ಫ್ರೆಂಡ್ಸ್, ನಿಮ್ಗೆಲ್ರಿಗೂ ಕೂಡ ಒಂದು ಸಿಹಿ ಸುದ್ದಿ ಅನ್ನೋದಕ್ಕಿಂತಲೂ ಕೂಡ ಪ್ರತಿ ವರ್ಷ ಇದಕ್ಕೆ ಸಂಬಂಧಪಟ್ಟಂತ ನೋಟಿಫಿಕೇಶನ್ ಆಗ್ತಾ ಇರುತ್ತೆ. ಈ ವರ್ಷನೂ ಕೂಡ ಜುಲೈನಲ್ಲಿ ಆಗ್ತಕ್ಕಂತಹ 2024ರ CBSE CTET ಒಂದು ನೋಟಿಫಿಕೇಶನ್ ಆಗಿರುವಂತದ್ದನ್ನ ನೀವೆಲ್ಲರೂ ಗಮನಿಸಬೇಕಾಗ್ತದೆ. ಸೊ ಕೇಂದ್ರೀಯ ಮಾಧ್ಯಮಿಕ ಶಿಕ್ಷಾ ಬೋರ್ಡ್ ಅಂದ್ರೆ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಶನ್. ಸೊ ಇಲ್ಲಿಂದ ಬಂದಿರತಕ್ಕಂತ ಒಂದು ಪಬ್ಲಿಕ್ ನೋಟಿಸ್ ಏನಪ್ಪಾ ಅಂದ್ರೆ, ಯಾರು CTET ಎಕ್ಸಾಮ್ಸ್ಗೋಸ್ಕರ ಸುಮಾರು ಜನ ವೇಟ್ ಮಾಡ್ತಾ ಇದ್ರು. ಸೊ CTET ಮೀನ್ಸ್ ಫಸ್ಟ್ ನಿಮ್ಗೆಲ್ರ ಗೊತ್ತಾಗಿರ್ಬೇಕಾಗಿರ್ತಕ್ಕಂಥ ವಿಚಾರ ಏನಪ್ಪಾ ಅಂದ್ರೆ, ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಕರಿತೀವಿ. ಈ ಒಂದು ಪರೀಕ್ಷೆಯನ್ನ ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳು ಕೂಡ ತೆಗೆದುಕೊಳ್ಬಹುದು. ಯಾವುದೇ ರೀತಿಯಾದಂತಹ ಸಂಶಯ ಬೇಡ. ಅಫ್ಕೋರ್ಸ್ ನಿಮಗೆ ಬಹಳ ಮುಖ್ಯವಾಗಿರ್ತಕ್ಕಂತ ಒಂದು ಅಂಶವನ್ನ ನಾನು ಹೇಳೋದಾದ್ರೆ, ಇಲ್ಲಿ ನಿಮ್ಗೆ ಸೇಮ್ ನಮ್ಮ ಕರ್ನಾಟಕ ಸಿಲೆಬಸ್ ಏನಿದೆ ಆ ಕರ್ನಾಟಕದ ಸಿಲೆಬಸ್ ಅನ್ನೇ ಇಲ್ಲಿ ಕೂಡ ಕೊಟ್ಟಿರ್ತಾರೆ. ಬಟ್ ಲ್ಯಾಂಗ್ವೇಜ್ ಅಂತ ಬಂದಾಗ ನಿಮ್ಗೆ ಡಿಫ್ರೆಂಟ್ ಆಗತ್ತಷ್ಟೇ. ಹಿಂದಿ ಅಂಡ್ ಇಂಗ್ಲಿಷ್ ನಲ್ಲಿ ಮಾತ್ರ ಅವಕಾಶ ಇರ್ತದೆ. ಪ್ರತಿಯೊಬ್ರು ಕೂಡ ಇದನ್ನ ಅಟೆಂಡ್ ಮಾಡಬಹುದು. ಸೊ ಏನ್ ನೋಡಿ ಇಲ್ಲಿ ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ CTET ಆನ್ 7/7/2024 ಸಂಡೇ ದಿನ ಎಕ್ಸಾಮ್ ಅನ್ನ ಮಾಡಬೇಕು ಅಂತೇಳಿ ಡಿಸೈಡ್ ಮಾಡಿದ್ದಾರೆ. ಸೊ 136 ಸಿಟೀಸ್ 136 ಸೆಂಟರ್ಸ್ ಗಳಲ್ಲಿ. ಸೊ ನೋಡಿ, ದ ಟೆಸ್ಟ್ ವಿಲ್ ಬಿ ಕಂಡಕ್ಟೆಡ್ ಇನ್ 20 ಲ್ಯಾಂಗ್ವೇಜಸ್ ಇನ್ 136 ಸಿಟೀಸ್ ಅಂತ ಇದೆ, ಆಲ್ ಓವರ್ ದ ಕಂಟ್ರಿ. ಇದು ಇಡೀ ನಮ್ಮ ದೇಶದಲ್ಲಿ ಎಲ್ಲರೂ ಕೂಡ ಬರಿತಕ್ಕಂತ ಒಂದು ಎಲಿಜಿಬಿಲಿಟಿ ಟೆಸ್ಟ್. ಇದು ಕೇವಲ ಒಂದು ರಾಜ್ಯಕ್ಕೋ ಅಥವಾ ಒಂದು ಜಿಲ್ಲೆಗೋ ಸೀಮಿತ ಅಲ್ಲ. ಸೊ ಇಡೀ ಭಾರತ ದೇಶದಲ್ಲಿ ನೀವು ಎಲಿಜಿಬಿಲಿಟಿಯನ್ನ ಪಡ್ಕೋಬೇಕು ಅಂತಂದ್ರೆ ಈ ಟೆಸ್ಟ್ ಅನ್ನ ಬರೀಬಹುದು. ಈ ಟೆಸ್ಟ್ ಬರೆಯೋದ್ರಿಂದ ನಿಮ್ಗೆ ಒಂದು ಲಾಭ ಏನು ಅಂದ್ರೆ, ಜವಾಹರ್ ನವೋದಯ ವಿದ್ಯಾಲಯ ಶಾಲೆಗಳಿಗೆ ಶಿಕ್ಷಕರ ನೇಮಕಾತಿಯನ್ನ ಕರೀತಾರೆ, ಆ ಎಕ್ಸಾಮ್ ಅನ್ನ ಅಟೆಂಡ್ ಮಾಡಬಹುದು. ಅಷ್ಟೇ ಅಲ್ಲ, KVS ಕೇಂದ್ರೀಯ ವಿದ್ಯಾಲಯ ಶಾಲೆಗಳಿಗೂ ಕೂಡ ಕರೀತಾರೆ, ಆ ಎಕ್ಸಾಮ್ಸ್ ಅನ್ನ ಕೂಡ ನೀವು ಅಟೆಂಡ್ ಮಾಡಬಹುದು. ನೋಡಿ, ನಿಮಗೆ ಯಾವಾಗ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ 7/3/2024 ಅಂದ್ರೆ ಆಕ್ಚುಲಿ ಇವತ್ತಿಂದ ಅಪ್ಲಿಕೇಶನ್ ನಿಮ್ಗೆ ಸ್ಟಾರ್ಟ್ ಆಗಿದೆ. ಸೊ ಇದು ಎಲ್ಲಿವರೆಗೂ ಕೂಡ ನಿಮ್ಗೆ ಅವಕಾಶ ಇದೆ ಅಂದ್ರೆ 2ನೇ ತಾರೀಕು 4ನೇ ತಿಂಗಳು 2024 ಕೂಡ ನಿಮ್ಗೆ ಅವಕಾಶ ಇದೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ. ಹಾಗಾದ್ರೆ ಇದಕ್ಕೆ ಕುರಿತಾದಂತ ಹೆಚ್ಚಿನ ಮಾಹಿತಿಯನ್ನ ನೀವು ತಿಳ್ಕೊಳ್ಬೇಕು ಅಂತಂದ್ರೆ ಬನ್ನಿ, ಸ್ವಲ್ಪ ಮಾಹಿತಿಯನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ. ಬಹಳಷ್ಟು ವಿದ್ಯಾರ್ಥಿಗಳು ಇದರಿಂದ ತುಂಬಾ ದೂರ ಹೋಗ್ತಾ ಇರ್ತೀರಾ, ಅದೇನೂ ಇದೆ ನಮ್ಗೆ ಅಡ್ಜಸ್ಟ್ ಆಗಲ್ಲ ಹಾಗೆ ಹೀಗೆ ಅಂತ. ಬಟ್ ಯಾರು ಕೂಡ ಹಾಗ ಅನ್ಕೊಳಕ್ ಹೋಗ್ಬೇಡಿ. ಒಂದು ಪ್ರಯತ್ನ ನಿಮ್ದಾಗಿರ್ಲಿ. ಸೆಂಟರ್ಗಳ ಬಗ್ಗೆನೂ ಕೂಡ ನಾನು ನಿಮಗೆ ಹೇಳ್ತೀನಿ. ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂತ ಸೆಂಟರ್ಗಳು ಯಾವ್ಯಾವ್ದಿದೆ ಅನ್ನೋದು ಕೂಡ ತಿಳಿಸ್ತೀನಿ. ನೋಡಿ, CTET ಎಕ್ಸಾಮ್ಸು ಎಕ್ಸಾಮಿನೇಷನ್ ಡೇಟ್ ಬಂದು 7ನೇ ತಾರೀಕು ಜುಲೈ ತಿಂಗಳು 2024. ಅರ್ಥ ಆಯ್ತಾ? ಸೊ ನಿಮಗೆ ಲಾಸ್ಟ್ ಅಡ್ಮಿಷನ್ ಫೀಸ್ ಅನ್ನ ಸಬ್ಮಿಷನ್ ಮಾಡುವಂತ ಡೇಟು ಅಂದ್ರೆ 2ನೇ ಡೇಟು 4ನೇ ತಿಂಗಳು 2024 ಇದೆ. ಓಕೆ, ಅಪ್ಲಿಕೇಶನ್ ಇವತ್ತಿಂದನೇ ಸ್ಟಾರ್ಟ್ ಆಗಿದೆ. ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ಸೊ ಇದನ್ನ ಸ್ವಲ್ಪ ಡೀಟೇಲ್ ಆಗಿ ಯಾಕೆ ಹೇಳ್ಬೇಕು ಅಂದ್ರೆ, ಬಹಳಷ್ಟು ಜನಕ್ಕೆ ಇಲ್ಲಿ ಕೆಲವೊಂದು ಡೌಟ್ಸ್ ಗಳಿರುತ್ತೆ, ಅದನ್ನ ನಾನು ಕ್ಲಾರಿಫೈ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಇಲ್ಲಿ ಏನಾಗಿರುತ್ತೆ, ಇದು ಕೂಡ ಆನ್ಲೈನ್ ನಲ್ಲಿ ನೀವು ಅಪ್ಲಿಕೇಶನ್ ಅನ್ನ ಫಿಲ್ ಮಾಡುವಂತಹ ಒಂದು ಎಕ್ಸಾಮಿನೇಷನ್ ಇರುತ್ತೆ. ಆಮೇಲೆ ನೀವು ಏನೆಲ್ಲ ಆನ್ಲೈನ್ ನಲ್ಲಿ ಸ್ಕ್ಯಾನ್ ಮಾಡ್ಬೇಕಾಗಿರ್ತಕ್ಕಂಥ ಇಮೇಜಸ್ ಏನೇನಿದೆ ಅದನ್ನು ಕೂಡ ಹೇಳಿದ್ದಾರೆ, ಫೋಟೋ, ಸಿಗ್ನೇಚರು. ಸೊ ಇದೆಲ್ಲದ್ರ ಬಗ್ಗೆನೂ ಕೂಡ ಅವರು ಹೇಳಿದ್ದಾರೆ. ಆಮೇಲೆ ಫೀಸ್ ಸ್ಟ್ರಕ್ಚರ್ ಏನಿದೆ ಮೇಡಮ್, ಕರ್ನಾಟಕ TETಗೂ ಇದಕ್ಕೂ ಏನ್ ವ್ಯತ್ಯಾಸ ಇದೆ ಅಂತಂದ್ರೆ, ನೋಡಿ ಇಲ್ಲಿ ಕ್ಯಾಟಗರಿ ಜನರಲ್ OBC ಅಂತ ಹೇಳಿ ಬರ್ತಾರೆ. ಇವರಿಗೆ ಓನ್ಲಿ ಪೇಪರ್ 1 or 2, ಪೇಪರ್ 1 ಅಥವಾ 2 ಎರಡರಲ್ಲಿ ಯಾವುದೇ ಒಂದು ತಗೊಂಡ್ರು ಕೂಡ 1000 ರೂಪೀಸ್ ಫೀಸ್ ಆಗುತ್ತೆ. 2 ಪೇಪರ್ ತಗೊಳ್ಳೋದಾದ್ರೆ 1200 ರೂಪಾಯಿ ಫೀಸ್ ಆಗುತ್ತೆ. ಹಾಗೆ SC and ST ಮತ್ತೆ ಒಂದ್ ಸ್ವಲ್ಪ ಡಿಸೇಬಲ್ಡ್ ಇರ್ತಾರಲ್ವಾ, ಅಂತಹ ವಿದ್ಯಾರ್ಥಿಗಳಿಗೆ 500 ರೂಪಾಯಿ ಫೀಸ್ ಇದೆ ಯಾವ್ದಾರ ಒಂದ್ ಪೇಪರ್ಗೆ. 2 ಪೇಪರ್ಸ್ಗಳು ತಗೊಂಡ್ರೆ 600 ರೂಪೀಸ್ ಪೇಮೆಂಟ್ ಇದೆ. ಸೊ ಪೇಮೆಂಟ್ ಎಲ್ಲವೂ ಕೂಡ ಬಂದು ಆನ್ಲೈನ್ ಮೋಡ್ ಇರುತ್ತೆ, ನೆನ್ಪಿಟ್ಕೊಳ್ಳಿ. ನಮ್ಮ ಒಂದು ಕರ್ನಾಟಕದಲ್ಲಿ ನಾವು ಹೇಗೆ ಅಪ್ಲೈ ಮಾಡ್ತೀವೋ ಸೊ ಅದೇ ತರನೇ ಇದು ಕೂಡ ಆನ್ಲೈನ್ ಮೋಡ್ ಇರುತ್ತೆ. ಅರ್ಥ ಆಯ್ತಲ್ವಾ ನಿಮಗೆ? ಇದು ಕಂಪ್ಲೀಟ್ ಆಗಿ ಇಂಪಾರ್ಟೆಂಟ್ ಆಗಿರುವಂತ ವಿಷಯ.
ಸೊ ನೀವು ಹೇಗೆ ಅಪ್ಲೈ ಮಾಡೋದು ಅಂತಂದ್ರೆ ನಿಮಗೆ ಒಂದು CTET.nic ವೆಬ್ಸೈಟ್ ಇದೆ. ಕಂಪ್ಯೂಟರ್ ಸೆಂಟರ್ಗಳಲ್ಲೆಲ್ಲ ಹೋದ್ರೆ ನಿಮ್ಗೆ ಅಪ್ಲೈ ಮಾಡಿ ಕೊಡ್ತಾರೆ. ಓಕೆ, ಇದಿಷ್ಟು ಅಪ್ಲೈ ಮಾಡುವಂತಹ ವಿಷಯ. ಆಮೇಲೆ ನಿಮಗೆ ಇನ್ನೊಂದು ಮಾಹಿತಿ ಏನು ಅನ್ನೋದಾದ್ರೆ ಇಲ್ಲಿದೆ. ಸೊ ಕಂಟೆಂಟ್ಸ್ ಎಲ್ಲ ಏನಿರುತ್ತೆ, ಸಿಲೆಬಸ್ ಅನ್ನು ಕೂಡ ಇಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಕಂಪ್ಲೀಟ್ ಆಗಿ ನಿಮ್ಗೆ ಡಿಸ್ಕ್ರಿಪ್ಟಿವ್ ಟೈಪ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಸಿಲೆಬಸ್ ಕೂಡ ನೀವು ಓದ್ಕೊಳ್ಬಹುದು. ಇಲ್ಲಿ ನೋಡಿ, ಎಕ್ಸಾಮಿನೇಷನ್ಸ್ 7ನೇ ತಾರೀಕು 7ನೇ ತಿಂಗಳು 2024ನೇ ಇಸ್ವಿ, ಅಂದ್ರೆ ಇದೇ ವರ್ಷನೇ 7ನೇ ತಿಂಗಳಲ್ಲಿ ಇದೆ. ಪೇಪರ್ ಸೆಕೆಂಡು ಬೆಳಗ್ಗೆ 9:30 12 ಗಂಟೆವರೆಗೂ ಕೂಡ ಎಕ್ಸಾಮ್ ಇರುತ್ತೆ. 230 ಅವರ್ಸ್ ಇರುತ್ತೆ. ಇನ್ನ ಪೇಪರ್ 1 ಬಂದು 2 ಗಂಟೆಯಿಂದ 4:30 ತನಕ ಇರ್ತದೆ. ಇದು ಉಲ್ಟಾ, ನಮ್ದು ಪೇಪರ್ 1 ಫಸ್ಟ್ ಇರುತ್ತೆ, ಪೇಪರ್ 2 ಸೆಕೆಂಡ್ ಇರುತ್ತೆ ಕರ್ನಾಟಕ TET. ಬಟ್ ಇದೇನು ಅಂತಂದ್ರೆ ನಿಮಗೆ ಫಸ್ಟ್ ಪೇಪರ್ 2 ತಗೊಳ್ತಾರೆ, ಅದಾದ್ಮೇಲೆ ಪೇಪರ್ 1 ತಗೊಳ್ತಾರೆ. ಅದಕ್ಕೂ 2.5 ಅವರ್, ಇದಕ್ಕೂ ಕೂಡ 2.5 ಅವರ್. ಇದು ಕೂಡ 150 ಮಾರ್ಕ್ಸ್ ಇರುತ್ತೆ, ಇದಕ್ಕೂ ಕೂಡ 150 ಮಾರ್ಕ್ಸ್ ಗೆ ಇರುವಂತದ್ದು. ಗೊತ್ತಾಯ್ತಾ ಎಲ್ರಿಗೂ ಕೂಡ? ಸೊ ನೋಡಿ, ಯಾರು ಅಪ್ಲೈ ಮಾಡ್ಬೋದು ಅಂದ್ರೆ ಎಲ್ರು, ಯಾರೆಲ್ಲ BEd TEd ಮಾಡ್ಕೊಂಡಿದೀರೋ ನೀವೆಲ್ಲರೂ ಕೂಡ ಅಪ್ಲೈ ಮಾಡ್ಬೋದು. ಹೆಂಗೆ ಕರ್ನಾಟಕ TET ಎಲಿಜಿಬಿಲಿಟಿ ಇದೆನೋ, ಸೊ ಅದೇ ತರನೇ ನೀವು ಕೂಡ ಇಲ್ಲಿ ಅಪ್ಲೈ ಮಾಡೋದಕ್ಕೆ ಅವಕಾಶ ಇದೆ. ಅರ್ಥ ಆಯ್ತಾ? ಸೊ ಇಲ್ಲದೆ ಇದ್ರೆ ನಾನು ಅಪ್ಲೈ ಮಾಡ್ಬೋದಾ ಅಥವಾ ನೀನ್ ಅಪ್ಲೈ ಮಾಡ್ಬೋದಾ ಅನ್ನೋ ಡೌಟ್ಗಳು ನಿಮಗಿರುತ್ತೆ. ಸೊ ನೋಡಿ, ಪೇಮೆಂಟ್ಸ್ ಎಲ್ಲ ನೀವು ಈ ರೀತಿ ಮಾಡ್ಕೊಂಡು ನಂತರ ಎಲಿಜಿಬಿಲಿಟಿಯನ್ನ ಕೊಟ್ಟಿದ್ದಾರೆ. ಇದನ್ನ ನೀವು ಓದ್ಕೊಳ್ಳೋದಾದ್ರೆ ಓದ್ಕೊಳ್ಬಹುದು. ಸೊ ಮಿನಿಮಮ್ ಕ್ವಾಲಿಫಿಕೇಶನ್ಸ್ ಫಾರ್ ದ ಟೀಚಿಂಗ್ ಸ್ಟಾಫ್ ಶುಡ್ ಬಿ ಇನ್ ಅಕಾರ್ಡೆನ್ಸ್ ವಿತ್ ದ ಫಾಲೋಯಿಂಗ್ ಅಂತ ಇದೆ. ಏನೇನ್ ನಿಮಗೆ ಕ್ವಾಲಿಫಿಕೇಶನ್ಸ್ ಬೇಕು ಅನ್ನೋದನ್ನ ನೀವಿಲ್ಲಿ ಓದ್ಕೊಳ್ಬಹುದು. ಓಕೆ, ಪೇಪರ್ 1 ಕ್ವಾಲಿಫಿಕೇಶನ್ ಏನ್ ಬೇಕು, ಪೇಪರ್ 2ಗೆ ಕ್ವಾಲಿಫಿಕೇಶನ್ಸ್ ಏನೆಲ್ಲ ಬೇಕು ಅನ್ನೋದನ್ನ ಕೊಟ್ಟಿದ್ದಾರೆ. ಅಂಡ್ ಇಲ್ಲಿ ನಿಮ್ಗೆ ಏನ್ ಕೇಳಿದ್ರೆ ಸ್ಟ್ರಕ್ಚರ್ ಅಂಡ್ ಕಂಟೆಂಟ್ ಆಫ್ ದಿ CTET. ಸೊ ಸ್ಟ್ರಕ್ಚರ್ ಹೇಗಿದೆ, ಎಕ್ಸಾಮ್ ಪ್ಯಾಟರ್ನ್ಸ್ ಹೇಗಿದೆ ಅನ್ನೋದ್ರ ಬಗ್ಗೆ ಕೊಟ್ಟಿದ್ದಾರೆ. ನೋಡಿ, ಪೇಪರ್ 1 ವಿಲ್ ಬಿ ಫಾರ್ ಅ ಪರ್ಸನ್ ಹೂ ಇಂಟೆಂಡ್ಸ್ ಟು ಬಿ ಅ ಟೀಚರ್ ಫಾರ್ ಕ್ಲಾಸಸ್ 1 to 5th. 1 to 5th ಯಾರು ಅಟೆಂಡ್ ಮಾಡ್ತಿದ್ದೀರೋ ಅವರಿಗೆ ಪೇಪರ್ 1 ಅಪ್ಲೈ ಆಗುತ್ತೆ. ಸೊ ಹಾಗೇನೆ 6 to 8 ಯಾರು ಅಪ್ಲೈ ಮಾಡ್ತಿದ್ದೀರೋ ಅವರಿಗೆ ಪೇಪರ್ 2 ಅಪ್ಲೈ ಆಗುತ್ತೆ. ಓಕೆ, ಅರ್ಥ ಆಯ್ತಲ್ವಾ? ನೋಡಿ, ಪೇಪರ್ 1 ಕ್ಲಾಸಸ್ ಇಲ್ಲಿ ಸಿಲೆಬಸ್ ಇದು ಕಂಟೆಂಟ್ ಎಲ್ಲ ಕೊಟ್ಟಿದ್ದಾರೆ ನಿಮ್ಗೆ. ಚೈಲ್ಡ್ ಡೆವಲಪ್ಮೆಂಟ್ ಅಂಡ್ ಪೆಡಗಾಗಿ ಕಂಪಲ್ಸರಿ ಬರಿಬೇಕು, ಇಲ್ಲಿ ಚೂಸಿ ಇಲ್ಲ. 30 ಮಾರ್ಕ್ಸ್ ಇರುತ್ತೆ, 30 MCQs 30 ಮಾರ್ಕ್ಸ್ ಇರುತ್ತೆ. ಮ್ಯಾಥಮೆಟಿಕ್ಸ್ ಕೂಡ ಕಂಪಲ್ಸರಿ. ಪೇಪರ್ 1 ಮಾತಾಡ್ತಾ ಇದ್ದಾರೆ ಇವರು. ಮ್ಯಾಥಮೆಟಿಕ್ಸ್ ಕಂಪಲ್ಸರಿ 30 ಮಾರ್ಕ್ಸ್ 30 MCQs ಇರುತ್ತೆ. ಎನ್ವೈರನ್ಮೆಂಟಲ್ ಸ್ಟಡೀಸ್, ನಾವು ಪರಿಸರ ಅಧ್ಯಯನ ಅಂತ ಹೇಳ್ತೀವಲ್ಲ, ಅದೇ ಕಂಪಲ್ಸರಿ ಬರಿಬೇಕು. 30 MCQs 30 ಮಾರ್ಕ್ಸ್. ಇಲ್ಲಿ ನೆಗೆಟಿವ್ ಅಂಕಗಳನ್ನೇನು ಅವರು ಕೊಟ್ಟಿಲ್ಲ, ಹೌದಾ? ಹಾಗಾಗಿ ಲ್ಯಾಂಗ್ವೇಜ್, 1 ಲ್ಯಾಂಗ್ವೇಜ್ ನೀವು ಕನ್ನಡದವರಾಗಿದ್ರೆ ಕನ್ನಡ ಚೂಸ್ ಮಾಡ್ಬೋದು. ಸೆಕೆಂಡ್ ಲ್ಯಾಂಗ್ವೇಜ್ ಅನ್ನ ಇಂಗ್ಲಿಷ್ ಅಥವಾ ಹಿಂದಿ ಎರಡರಲ್ಲಿ ಯಾವ್ದಾರ ಚೂಸ್ ಮಾಡ್ಕೋಬಹುದು. ಮರಾಠಿ ಚೂಸ್ ಮಾಡಿ, ತಮಿಳ್ ಚೂಸ್ ಮಾಡಿ, ನಿಮ್ ಇಷ್ಟ. 1 ಲ್ಯಾಂಗ್ವೇಜ್ ಅನ್ನ ನೀವು ಕನ್ನಡ ಚೂಸ್ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ, ಅದು 30 ಮಾರ್ಕ್ಸ್ಗೆ. ಯಾರಿಗೆ ಇಂಟ್ರೆಸ್ಟ್ ಇದನ್ನೋ ದಯವಿಟ್ಟು ಇದನ್ನು ಕೂಡ ಅಟೆಂಡ್ ಮಾಡಿ ಅಂತ ನಾನು ಹೇಳ್ತೀನಿ. ಇದರ ಒಂದು ಅನುಭವ ನಿಮಗೆ ಆಗ್ಬೇಕು. CTET ಎಕ್ಸಾಮ್ ಅಂದ್ರೆ ಭಯ ಇಲ್ಲ, ಇದು CBT ಟೆಸ್ಟ್ ಅಲ್ಲ ಅಂತ ಅನ್ಕೊಳ್ತೀನಿ. ಕಳೆದ ಬಾರಿ CBT ಟೆಸ್ಟ್ ಇದ್ದಿದ್ನು ಕೂಡ ಬೇಡ ಅಂತ ತೆಗೆದು ಹಾಕಿದ್ರು. ಓಕೆ, ನೆಕ್ಸ್ಟ್ ನೋಡಿ, ನೇಚರ್ ಅಂಡ್ ಸ್ಟ್ಯಾಂಡರ್ಡ್ ಆಫ್ ಕ್ವಶನ್ಸ್. ಸ್ಟ್ಯಾಂಡರ್ಡ್ ಆಫ್ ಕ್ವಶನ್ಸ್ ಹೇಗಿರುತ್ತೆ, ಪೇಪರ್ 1 ಹೇಗಿರುತ್ತೆ, ಪೇಪರ್ 2 ಹೇಗಿರುತ್ತೆ ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದಾರೆ. ಸೊ ಯಾವ ಲೆವೆಲ್ ಅಲ್ಲಿ ಕೊಟ್ಟಿರ್ತಾರೆ ಅಂತ. ನಿಮ್ಮ ಲ್ಯಾಂಗ್ವೇಜ್ ಕೋಡ್ ಕೂಡ ಕೊಟ್ಟಿದ್ದಾರೆ. ನಮ್ಮ ಕನ್ನಡ ಲ್ಯಾಂಗ್ವೇಜ್ ಕೋಡ್ ಏನಿದೆ ನೋಡಿ, ಇಲ್ಲಿ ಎಲ್ಲಿದೆ 7 ಅಲ್ವಾ? ಇಲ್ಲಿ ಕನ್ನಡ ಇದೆ ನೋಡಿ, ನಮ್ಮ ಲ್ಯಾಂಗ್ವೇಜ್ ಕೋಡ್ 7. ಹೀಗಂತೇಳಿ ನಿಮ್ಗೆ ಕನ್ನಡ ಲ್ಯಾಂಗ್ವೇಜ್ ನಲ್ಲಿ ಬರೆಯಕ್ಕಿದೆ ಅಂತ ಅನ್ಕೋಬೇಡಿ. 1 ಲ್ಯಾಂಗ್ವೇಜ್ ನ 30 ಮಾರ್ಕ್ಸ್ ನೀವು ಕನ್ನಡ ಬರಿಬಹುದು ಅಷ್ಟೇ, ಆಪ್ಷನ್ಸ್ ಆಗಿ. ಅರ್ಥ ಆಯ್ತಾ? ದೆನ್ ನೆಕ್ಸ್ಟ್ ನಾವು ಪೇಪರ್ 2 ಕೂಡ ಆಸ್ ಯೂಶುವಲ್ ಹಿಂಗೆ ಇರುತ್ತೆ, ಬಟ್ ಇಲ್ಲಿ ಚಾಯ್ಸ್ ಇರುತ್ತೆ. ನೀವು ಸೋಷಿಯಲ್ ಸೈನ್ಸ್ ಇದ್ರೆ ಅವ್ರಿಗೆ 60 ಮಾರ್ಕ್ಸ್, ಆಮೇಲೆ ಯಾರು ಮ್ಯಾಥಮೆಟಿಕ್ಸ್ ಅಂಡ್ ಸೈನ್ಸ್ ಇದೀರೋ ಅವರಿಗೆ 60 ಮಾರ್ಕ್ಸ್. ನಮ್ಮ ಕರ್ನಾಟಕದಲ್ಲಿ TET ಹೇಗಿದೆ ಅದೇ ತರನೇ. ಓಕೆ, 150 ಮಾರ್ಕ್ಸ್ ಇದೆ. ಇಲ್ಲಿ ಕೂಡ ನಿಮಗೆ ನೇಚರ್ ಅಂಡ್ ಸ್ಟ್ಯಾಂಡರ್ಡ್ ಆಫ್ ಕ್ವಶನ್ಸ್ ಕೂಡ ಯಾವ ಲೆವೆಲ್ ಇರುತ್ತೆ, 11 to 14 ಇಯರ್ಸ್ ಚಿಲ್ಡ್ರನ್ಸ್ ಇರ್ತಾರೆ. ಸೊ ಅವ್ರಿಗೆ ಸಂಬಂಧಪಟ್ಟಂತ ನಾಲೆಜ್ ಬೇಸ್ಡ್ ಹೆಂಗಿರುತ್ತೆ ಅನ್ನೋದ್ರ ಮೇಲೆ ನಿಮ್ಗೆ ಕ್ವಶನ್ ಪೇಪರ್ ಅನ್ನು ತೆಗೆದಿರ್ತಾರೆ. ಸೊ ನಮ್ ಕನ್ನಡ ಇಲ್ಲಿ ಕೋಡ್ 7 ಇದೆ. ಕನ್ನಡದಲ್ಲಿ ಇರುತ್ತೆ ಅಂತಲ್ಲ, 1 ಲ್ಯಾಂಗ್ವೇಜ್ ಅನ್ನ ಕನ್ನಡ ಚೂಸ್ ಮಾಡ್ಬೋದು. ಗೊತ್ತಾಯ್ತಾ? ಸೊ ಇದಿಷ್ಟು ಆದ ತಕ್ಷಣ ನಿಮ್ಗೆ ಏನಪ್ಪಾ ಅಂತಂದ್ರೆ ಇಲ್ಲಿ ಕ್ವಾಲಿಫಿಕೇಶನ್ಸ್ ಅವೆಲ್ಲ ಕೊಟ್ಟಿದ್ದಾರೆ, ಓದ್ಕೊಳ್ಳಿ. ನೆಕ್ಸ್ಟ್ ನಾನು ನಿನಗೆ ಎಕ್ಸಾಮಿನೇಷನ್ ಸೆಂಟರ್ಸ್ ಗಳನ್ನ ಒಂದು ಹೇಳ್ಬೇಕು, ಅದನ್ನ ನಾನು ನಿಮಗೆ ಹೇಳ್ಬಿಡ್ತೇನೆ.
ಎಕ್ಸಾಮಿನೇಷನ್ ಸೆಂಟರ್ಸು ಎಲ್ಲಿ ಏನು ಅದೊಂದಿಷ್ಟು ನೀವು ಮಾಹಿತಿ ತಿಳ್ಕೊಂಡ್ರಿ ಅಂತಂದ್ರೆ ನೆಕ್ಸ್ಟ್ ನಿಮ್ಗೆಲ್ಲ ಗೊತ್ತಾಗುತ್ತೆ. ನೋಡಿ, ಅದಕ್ಕಿಂತ ಮುಂಚೆ ಇವ್ರು ಏನ್ ಮಾಡಿದ್ದಾರೆ, ಸಿಲೆಬಸ್ ಅನ್ನ ಕೂಡ ಕೊಟ್ಟಿದ್ದಾರೆ. ಪ್ರೈಮರಿ ಸ್ಟೇಜ್ ಅಲ್ಲಿ ಸಿಲೆಬಸ್ ಯಾವ್ದಿದೆ, ಇದು ಸೈಕಾಲಜಿಗೆ ಸಂಬಂಧಪಟ್ಟಂಗಿದೆ, ಆಮೇಲೆ ಮ್ಯಾಥಮೆಟಿಕ್ಸ್, ಆಮೇಲೆ ಪೆಡಗಾಗಿಕಲ್ ಇಶ್ಯೂಸ್ ಬಹಳ ಚೆನ್ನಾಗಿ ಕೊಟ್ಟಿದ್ದಾರೆ. ನಮ್ಮ ಕರ್ನಾಟಕಕ್ಕಿಂತಲೂ ಕೂಡ ಚೆನ್ನಾಗಿ ಕೊಟ್ಟಿದ್ದಾರೆ ಸೆಂಟ್ರಲ್ನವರು. ಎನ್ವೈರನ್ಮೆಂಟಲ್ ಸ್ಟಡೀಸ್, ಕಂಟೆಂಟ್, ಪೆಡಗಾಗಿಕಲ್ ಇಶ್ಯೂಸ್ ಇದೆ. ಆಮೇಲೆ ಲ್ಯಾಂಗ್ವೇಜ್ 1, ಲ್ಯಾಂಗ್ವೇಜ್ ಕಾಂಪ್ರೆನ್ಸೇಷನ್ ಅಂಡ್ ಪೆಡಗಾಜಿ ಆಫ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಅಂತ ಇದೆ. ಲ್ಯಾಂಗ್ವೇಜ್ 2 ಸೇಮ್. ಓಕೆ, ಇದು ಪೇಪರ್ 2ಗೆ ಸಂಬಂಧಪಟ್ಟಂತೆ ನಾನು ಈ ಸಿಲೆಬಸ್ ಅನ್ನ ಸೆಪರೇಟ್ ಆಗಿ ನಾನು ಇದನ್ನ ಏನ್ ಮಾಡ್ತೀನಿ ಅಂದ್ರೆ ಡಿಸ್ಕಷನ್ ಮಾಡ್ತೀನಿ. ಈಗ ನಾನು ಇದು ವಿಡಿಯೋ ಮಾಡೋದಾದ್ರೆ ತುಂಬಾ ದೊಡ್ಡದಾಗ್ಬಿಡುತ್ತೆ. ಸೆಂಟರ್ಸ್ ಒಂದು ಹೇಳ್ಬಿಟ್ಟು ನಾನು ನಿಮಗೆ ಈ ವಿಡಿಯೋವನ್ನ ಮುಗಿಸ್ತೀನಿ. ಸೆಂಟರ್ಗಳ ಬಗ್ಗೆ ನೋಡಿ, ಹಿಸ್ಟ್ರಿ ಸಿಲೆಬಸ್ ಇಲ್ಲಿದೆ. ಇದನ್ನ ಹೇಳ್ತೀನಿ ನಾನು ಒಂದು ಸೆಪರೇಟ್ ಸೆಕ್ಷನ್ ಅಲ್ಲಿ ನಾನು ನಿಮಗೆ ಹೇಳೋ ಪ್ರಯತ್ನವನ್ನ ಮಾಡ್ತೇನೆ. ಓಕೆ, ಈ PDF ಅನ್ನ ನಾನು ಟೆಲಿಗ್ರಾಮ್ ಅಲ್ಲಿ ಕೂಡ ಹಾಕಿರ್ತೀನಿ. ಸೊ ಯಾರಿಗೆ ಇಂಟ್ರೆಸ್ಟ್ ಇದೆನೋ ಅವ್ರು ನೋಡ್ಕೊಂಡು ಅಫ್ಕೋರ್ಸ್ ಯಾರಿಗೆ ಅಟೆಂಡ್ ಮಾಡಬೇಕು ಅಂತ ಅನ್ಕೊಂಡಿರ್ತೀರೋ ಅವರು ಕೂಡ ಅಟೆಂಡ್ ಮಾಡಬಹುದು. ಬಹಳ ಈಸಿ ಆಗಿರುತ್ತೆ. ನೋಡಿ, ಇಲ್ಲಿ ನೀವು ಯಾವ್ಯಾವ ಸೆಂಟ್ರಲ್ಲಿ ಎಕ್ಸಾಮ್ ಅನ್ನ ಬರಿಬಹುದು ಅನ್ನೋದನ್ನ ಕೊಟ್ಟಿದ್ದಾರೆ. ನೀವ್ ಇನ್ ಕೇಸ್ ಎಲ್ಲಿದ್ದೀರಾ ಅನ್ನೋದನ್ನ ನೀವೇ ಚೆಕ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ನಾವೆಲ್ಲ ಕರ್ನಾಟಕದಲ್ಲಿ ಇರೋದ್ರಿಂದ ನಾನು ಕರ್ನಾಟಕದ ಕಡೆನೆ ಬರ್ತೀನಿ. ಕರ್ನಾಟಕ 2 ಸೆಂಟರ್ಗಳನ್ನ ಕೊಟ್ಟಿದ್ದಾರೆ. ಒಂದು ಬ್ಯಾಂಗ್ಳೂರ್, ಇನ್ನೊಂದು ಹುಬ್ಬಳ್ಳಿ ಅಂತ. ಅವಾಗೆಲ್ಲ ಮಂಗಳೂರು ಮತ್ತೆ ಉಡುಪಿ ಎಲ್ಲ ಕೊಟ್ಟಿದ್ರು ಅಂತ ಅನ್ಸುತ್ತೆ. ಬಟ್ ಈ ಸಲ 2 ಜಿಲ್ಲೆಗಳಲ್ಲಿ ಅವಕಾಶ ಇದೆ. ಒಂದು ಬೆಂಗಳೂರಿನಲ್ಲಿ ಇದ್ದಂಥವ್ರು ಮತ್ತೆ ಹುಬ್ಳಿ. ನೀವು ಅಲ್ಲಿ ಡಿಸ್ಟಿಕ್ ಇಂದ ಹಾಕ್ಬೋದು, ಯಾವುದೇ ಡಿಸ್ಟಿಕ್ ಇಂದ ಹಾಕ್ಬೋದು. ಬಟ್ ಎಕ್ಸಾಮಿನೇಷನ್ ಸೆಂಟರ್ಗಳು ಮಾತ್ರ 2 ಇದೆ. ತುಂಬಾ ಕೇರ್ಫುಲ್ ಆಗಿ ಹೋಗಿ ಎಕ್ಸಾಮ್ ಅನ್ನ ಬರಿಬೇಕಾಗತ್ತೆ. ಓಕೆ, ನಾನ್ ಹೇಳೋದೇನು ಅಂದ್ರೆ ಎಲ್ರು ಕೂಡ ಒಂದು ಅನುಭವ ಪಡ್ಕೊಳ್ಳಿ. CTT ಎಕ್ಸಾಮ್ ಅನ್ನ ಬರೆಯೋದ್ರಿಂದ ನಿಮ್ಗೆ ಒಂದು ಉತ್ತಮ ಅನುಭವ ಸಿಗುತ್ತೆ. ಜೊತೆಗೆ ಏನಪ್ಪಾ ಅಂತಂದ್ರೆ ನಿಮ್ಗೆ JNV ಎಕ್ಸಾಮ್ಸ್ ಆಗಿರಬಹುದು, ಆಮೇಲೆ KVS ಎಕ್ಸಾಮ್ಸ್ ಆಗಿರ್ಬೋದು, ಯಾವುದೇ ಕೇಂದ್ರ ಒಂದು ನಿಯೋಜಿತ ಶಾಲೆಗಳಿಗೆ ಸಂಬಂಧಪಟ್ಟಂತ ಯಾವುದೇ ಶಿಕ್ಷಕರ ರೆಕ್ವೈರ್ಮೆಂಟ್ ಆದ್ರೂ ಕೂಡ ನಿಮ್ಗೆ ಮುಕ್ತವಾದಂತ ಅವಕಾಶ ಸಿಗುತ್ತೆ. ಇಲ್ಲದೆ ಇದ್ರೆ ಅಯ್ಯೋ ನಂದು CTET ಆಗಿಲ್ಲ, TET ಆಗಿಲ್ಲ ಅಂತ ಸುಮ್ಮನೆ ಕುತ್ಕೊಂಡ್ಬಿಡ್ತೀವಿ. ಸೈನಿಕ ಶಾಲೆಗಳಿಗೂ ಕೂಡ ಕರಿತಾ ಇರ್ತಾರೆ ಎಕ್ಸಾಮಿನೇಷನ್ಸ್ ಟೀಚರ್ಸ್ಗೆ. ಸೊ ಆ ಸಂದರ್ಭದಲ್ಲೂ ಕೂಡ CTET ಕಂಪಲ್ಸರಿ ಇರುತ್ತೆ. ಹಾಗಾಗಿ ಓಕೆನಾ. ಹಾಗಾದ್ರೆ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿರುತ್ತೆ. ಆಬ್ವಿಯಸ್ಲಿ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡು ನಾನು ಇವತ್ತಿನ ಈ ಕ್ಲಾಸನ್ನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಇದರ ಸಂಪೂರ್ಣ ಮಾಹಿತಿ ಏನಾದ್ರೂ ಬೇಕು ಅಂದ್ರೆ ಟೆಲಿಗ್ರಾಮ್ ಅಲ್ಲಿ ಒಂದು ಮೆಸೇಜ್ ಮಾಡಿ, ಇಲ್ಲಾಂದ್ರೆ ಈ ವಿಡಿಯೋದ ಕೆಳಗಡೆ ಮೆಸೇಜಸ್ ಅನ್ನ ಮಾಡ್ತಾ ಹೋಗ್ರಿ. ಅಫ್ಕೋರ್ಸ್ ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನ ತಿಳಿಸ್ತೀನಿ. ಕ್ಲಾಸಸ್ ಬೇಕಂದ್ರೂ ಕೂಡ ನಮ್ಮಲ್ಲಿ CTET ಕ್ಲಾಸಸ್ ಓನ್ಲಿ ಫಾರ್ ಸೈನ್ಸ್ ಅಂಡ್ ಮ್ಯಾಥಮೆಟಿಕ್ಸ್ ಸ್ಟೂಡೆಂಟ್ಸ್ ಮಾತ್ರ ಮಾಡಿದೀವಿ. ಯಾರಿಗೆ ಇಂಟ್ರೆಸ್ಟ್ ಇದೆನೋ ಅವರು ನಮ್ಮ ನಂಬರ್ ಅನ್ನ ಕಾಂಟ್ಯಾಕ್ಟ್ ಮಾಡಬಹುದು. 8217670405. ಓನ್ಲಿ ಸೈನ್ಸ್ ಮ್ಯಾಥ್ಸ್ ಸ್ಟೂಡೆಂಟಿಗೆ ಮಾತ್ರ CTET ಕ್ಲಾಸಸ್ ಅನ್ನ ತೆಗೆದುಕೊಳ್ತೀವಿ. ಯಾರಿಗೆ ಬೇಕೋ ಅವರು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು. 6361153623. ಓಕೆ, ಸರಿ ಗಾಯ್ಸ್, ಹಾಗಾದ್ರೆ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಅಂಡ್ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಟೇಕ್ ಕೇರ್. ಬಾಯ್ ಬಾಯ್.